ವೀಕ್ಷಕರೇ, ದಿವಂಗತ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ನಡೆಸಿಕೊಡ್ತಿದ್ದಂತಹ ಕನ್ನಡದ ಬ್ಲಾಕ್ ಬಸ್ಟರ್ ರಿಯಾಲಿಟಿ ಶೋ ಆಗಿದ್ದಂತಹ ಕನ್ನಡದ ಕೋಟ್ಯಾಧಿಪತಿ ಅರ್ಧಕ್ಕೆ ನಿಂತು ಹೋಗಿತ್ತು ಅಂತಾನೆ ಹೇಳ್ಬಹುದಾಗಿದೆ. ಪುನೀತ್ ರಾಜ್ಕುಮಾರ್ ಅವರು ಅಗಲಿ ಇಷ್ಟು ವರ್ಷಗಳಾದ್ರೂ ಕೂಡ ಇನ್ಯಾವ ನಟ ಕೂಡ ಪುನೀತ್ ರಾಜ್ಕುಮಾರ್ ಅವರ ಜಾಗವನ್ನ ರಿಪ್ಲೇಸ್ ಮಾಡೋಕೆ ಸಾಧ್ಯವಾಗದೆ ಕನ್ನಡದ ಕೋಟ್ಯಾಧಿಪತಿ ರಿಯಾಲಿಟಿ ಶೋ ಅನ್ನ ಕನ್ನಡದಲ್ಲಿ ನಡೆಸೋದಿಕ್ಕೆ ಸಾಧ್ಯವಾಗಿಲ್ಲ ಅಂತಾನೆ ಹೇಳ್ಬಹುದಾಗಿದೆ. ಅಮಿತಾಬ್ ಬಚ್ಚನ್ ಅವರು ನಡೆಸಿಕೊಡ್ತಿರುವಂತಹ ಕರೋರ್ಪತಿ ಸೇರಿದಂತೆ ಎಲ್ಲಾ ರಾಜ್ಯ ಮತ್ತು ಎಲ್ಲಾ ಭಾಷೆಗಳಲ್ಲಿ ಕೂಡ ಈ ಒಂದು ಫ್ರಾಂಚೈಸಿಯ ಶೋ ತಪ್ಪದೆ ನಡೆದುಕೊಂಡು ಬರ್ತಿದ್ದು, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಕಳೆದ 4-5 ವರ್ಷಗಳಿಂದ ಈ ಒಂದು ಶೋ ನಡೆದಿಲ್ಲ ಅಂತಾನೆ ಹೇಳ್ಬಹುದಾಗಿದೆ. ಆದ್ರೆ ವೀಕ್ಷಕರೇ, ಇದೀಗ ಕನ್ನಡದ ಕೋಟ್ಯಾಧಿಪತಿ ಸೀಸನ್ 5 ಅನ್ನ ಮತ್ತೆ ನಡೆಸೋದಕ್ಕಾಗಿ ಈ ಒಂದು ಫ್ರಾಂಚೈಸಿ ನಿರ್ಧರಿಸಿದ್ದು, ನಟ ಶಿವರಾಜ್ ಕುಮಾರ್ ಅವರನ್ನ ಆಯ್ಕೆ ಮಾಡೋದ್ರ ಬಗ್ಗೆ ಈ ಒಂದು ಫ್ರಾಂಚೈಸಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಲಾಗ್ತಿದೆ. ಶಿವರಾಜ್ ಕುಮಾರ್ ಅವರ ಜೊತೆಗೆ ಇದರ ಬಗ್ಗೆ ಮಾತುಕತೆ ಕೂಡ ನಡೀತಿದ್ದು, ಒಂದು ವೇಳೆ ಶಿವಣ್ಣ ಇದಕ್ಕೆ ಒಪ್ಪಿದ್ರೆ ಮತ್ತೊಮ್ಮೆ ಕನ್ನಡದ ಕೋಟ್ಯಾಧಿಪತಿ ಸೀಸನ್ 5 ಅನ್ನ ನಾವೆಲ್ಲರೂ ಕೂಡ ಇದೇ ವರ್ಷ ನೋಡಬಹುದು ಅಂತ ಹೇಳಲಾಗ್ತಿದೆ. ಸೊ ವೀಕ್ಷಕರೇ, ಯಾರೆಲ್ಲ ಕನ್ನಡದ ಕೋಟ್ಯಾಧಿಪತಿಯ 5ನೇ ಸೀಸನ್ ಅನ್ನ ನಟ ಹ್ಯಾಟ್ರಿಕ್ ಇರೋ ಶಿವರಾಜ್ ಕುಮಾರ್ ಅವರು ನಡೆಸಿಕೊಡ್ಲಿ ಅಂತೀರಾ, ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಜೈ ಅಪ್ಪು ಬಾಸ್ ಅಂತ ಕಮೆಂಟ್ ಮಾಡಿ ತಿಳಿಸಿ.